ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಯಶವಂತಪುರದಲ್ಲಿ ಒಟ್ಟು 12 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ರಾಜ್ಯ ಚುನಾವಣಾ ಆಯೋಗ ಇದೇ ತಿಂಗಳು ಚುನಾವಣೆ ನಡೆಸಲು ಕೂಡ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಬೆಂಗಳೂರು ಜನರ ನಾಡಿ ಮಿಡಿತ ಏನಂತ ತಿಳಿಯಲು ಪಾಲಿಕೆ ಪಯಣ ಶುರು ಮಾಡಿದೆ. ನಾನು ಶರಣು ಹಂಪಿ. ಬನ್ನಿ, ಇವತ್ತಿನ ನಮ್ಮ ಪಾಲಿಕೆ ಪಯಣ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 12 ವಾರ್ಡ್ಗಳಿದ್ದಾವೆ. ಕೆಂಗೇರಿ ಕೋಟೆ ವಾರ್ಡ್, ತಲಗಟ್ಪುರ, ದೊಡ್ಡಬಿದ್ರಿಕಲ್, ಅಂದ್ರಹಳ್ಳಿ, ನಾಡಪ್ರಭು, ಕೆಂಪೇಗೌಡ ನಗರ, ಹೇರೋಹಳ್ಳಿ, ಬ್ಯಾಡರಹಳ್ಳಿ, ಉಳ್ಳಾಳ, ನಾಗದೇವನಹಳ್ಳಿ, ಕೆಂಗಲ್ ಹನುಮಂತಯ್ಯ ವೆಸ್ಟ್, ಶಿವನಪಾಳ್ಯ, ಇಷ್ಟು ಸೇರಿ 12 ವಾರ್ಡ್ಗಳಲ್ಲಿ ಜನರ ಸಮಸ್ಯೆ ಏನು, ಅವರ ಮನದಾಳ ಏನು, ಜಿಬಿಎ ಚುನಾವಣೆ ಕುರಿತು ಅವರ ಅಭಿಮತ ಏನು, ಈ ಕುರಿತಾದಂಥ ರಿಪೋರ್ಟ್ ಕೊಡಲಿದ್ದೇನೆ. ಮೊದಲನೇದಾಗಿ ನಾವು ದೊಡ್ಡಬಿದ್ರಿಕಲ್ ವಾರ್ಡ್ ಕಡೆ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ, ಜಿಬಿಎ ಚುನಾವಣೆ ಬಗ್ಗೆ ಅವರ ಅಭಿಮತ ಏನು ತಿಳ್ಕೊಳ್ಳೋಣ. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದ್ರಿಕಲ್ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, ಎಸ್ಪೆಷಲಿ ಜಿಬಿಎ ಎಲೆಕ್ಷನ್ ಬಗ್ಗೆ ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ. ಬಿಬಿಎಂಪಿ ಎಲೆಕ್ಷನ್ನು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋದಿದು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಹೋಗಿ ನಾವು ಸೋಮಶೇಖರನ್ನ ಕೇಳೋಕ್ಕಾಗಲ್ಲ, ಜವರೇಗೌಡರನ್ನ ಕೇಳೋಕ್ಕಾಗಲ್ಲ. ಇಲ್ಲಿ ಯಾವುದೇ ಒಂದು ಕಸ ವಿಲೇವಾರಿ ಆಗಲಿ, ಮತ್ತೊಂದೇ ಆಗಲಿ ಅದಕ್ಕೆ ಬಿಬಿಎಂಪಿ ಬೇಕೇ ಬೇಕು. ಕಾರ್ಪೊರೇಟರ್ ಲೋಕಲ್ ಬೇಕೇ ಬೇಕು. ಯಾಕೆಂದ್ರೆ ಏನೇ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ ಅವ್ರ ಹತ್ರ ನಾವು ಹೋಗ್ಬೋದು. ಅದೇ ರೋಡ್ಗಳು ಯಾವುದು ಅಭಿವೃದ್ಧಿ ಆಗಿಲ್ಲ. ಓಕೆ, ಈ ಮಳೆ ಬಂದಾಗ ಹೇಗಿರುತ್ತೆ ನಿಮ್ಮ ಏರಿಯಾಗಳಲ್ಲಿ? ಮಳೆ ಬಂದಾಗ ಏನು ತೊಂದರೆ ಇಲ್ಲ. ಬಿಬಿಎಂಪಿಗೆ ಮಾಡಬೇಕು. ಇನ್ನೆಲ್ಲಿ ರೆಸ್ಪಾಂಡ್ ಮಾಡ್ತಾರ ಅವರು? ಏನಕ್ಕೆ ಕೇಳ್ತೀವಿ ಮಾಡ್ತೀವಿ ಅಂತಾರ ಅಷ್ಟೇ. ನಿಮ್ಮ ಪ್ರಕಾರ ಚುನಾವಣೆ ಆದ್ರೆ ಒಳ್ಳೇದಾ? ಒಳ್ಳೇದು ಪಾಡಿಗೆ ಹಿಂಗೆ ಇರ್ತದ ಅಂತ? ಒಳ್ಳೇದು ಡೈರೆಕ್ಟ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಅಧಿಕಾರದಲ್ಲಿರೋ MLAಗಳು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ದಾರೆ. ಈಗ MLAಗಳು ಕಾಂಗ್ರೆಸ್ ಇಂದ ಗೆದ್ದು ಬಂದಿರುವಂತ MLAಗಳು ಸುಮ್ಮನಿದ್ದಾರೆ, ಬಿಜೆಪಿಯಿಂದ ಗೆದ್ದಿರುವಂತ MLAಗಳು ಸುಮ್ಮನಿದ್ದಾರೆ. ಅದು ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ, ಅದರಲ್ಲಿ ಒಳಮರ್ಮ ಏನಿದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲ ಬಿಬಿಎಂಪಿಯಲ್ಲಿ ಇವರು ಕಾರ್ಪೊರೇಟರ್ಗಳು ಬಂದ್ರೆ ಕಾರ್ಪೊರೇಟರ್ಗಳು ಸಿಗೋದು ಅನುದಾನ ನಮಗೆ ಸಿಗ್ತಾ ಇತ್ತಲ್ಲ ಡೈರೆಕ್ಟ್ ಅಂತ ಸುಮ್ಮನೆ ಇದಾರೋ MLAಗಳು ಆಗಿರೋ ಏನೋ ಗೊತ್ತಿಲ್ಲ. ಯಾವ ಮುಖ ಇಟ್ಕೊಂಡು ಬರ್ತಾರೆ ಸರ್ ವೋಟ್ ಕೇಳಕ್? ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಆಗ್ಲಿ ಯಾವ ಮುಖ ಇಟ್ಕೊಂಡು ಬರ್ತಾರೆ ಇಲ್ಲಿ ನನ್ಗೆ ವೋಟ್ ಹಾಕಿ ಅಂತ ಕೇಳೋದಕ್ಕೆ? ಯಾರು ಇದಾರೆ ಬಂದ್ ಕೇಳಲಿಕ್ಕಿಲ್ಲಿ? ಯಾರ ಹತ್ರ ಬಂದ್ ಕೇಳ್ತಾರೆ? ಈಗ ಬಂದ್ರು ಜನಗಳು ನೀವು ಯಾರಪ್ಪ ಅಂತ ಕೇಳ್ತಾರ ಅವ್ರನ್ನ. ಹೊಸಬ್ರು ಯಾರೇ ಬಂದ್ರು ಈಗ ಎಲೆಕ್ಷನ್ಗೆ ವೋಟ್ ಕೇಳಲಿಕ್ಕೆ ಬಂದ್ರೆ ನೀವ್ ಯಾರು ಸ್ವಾಮಿ ಅಂತ ಕೇಳ್ತಾರ ಅವ್ರನ್ನ. ಯಾರ ಮುಖ ಪರಿಚಯ ಇದೆ ಇಲ್ಲಿ? ಯಾರು ಬಂದು ಇಲ್ಲಿ ನೋಡಿದ್ದಾರೆ? ಯಾರ ಕಷ್ಟಗಳು ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ ಇಲ್ಲಿ ಜನಗಳ ಜೊತೆನಲ್ಲಿ? ಇಲ್ಲ ಅಲ್ವಾ? ಇವನ್ ಮೇನ್ ರೋಡ್ ಒಳಗೆ ಬರ್ತಾ ಇದ್ರು ಅಷ್ಟೇ. ನಿಮ್ಗೆ ರೋಡ್ ಅಂತೂ ವರ್ಸ್ಟ್ ಅಂದ್ರೆ ವರ್ಸ್ಟ್. ಈ FFI ರೋಡ್ ಇಂದ ರೆಡಿ ಆಫ್ ಸರ್ಕಲ್ ಇಂದ ನೆಲಗದಹಳ್ಳಿ ಮೇನ್ ರೋಡ್ ಏನ್ ಬರ್ತೀರಾ, ಸುಮಾರು ವರ್ಷದಿಂದನೂ ಆ ಗುಂಡಿಗಳು, ಹಳ್ಳಗಳು ಅದನ್ನ ನೋಡ್ಬೇಕು, ಅಷ್ಟು ವರ್ಸ್ಟ್ ಇದೆ. ಅಪ್ ಟು ಬಿದ್ರಕಲ್ಲು ತುಂಬಾ ವರ್ಸ್ಟ್ ಇದೆ ಸರ್. ಆದ್ರೆ ಒಬ್ಬ ಕಾರ್ಪೊರೇಟರ್ ಅಟ್ಲೀಸ್ಟ್ ನಾವು ರೀಚ್ ಮಾಡಬಹುದು, ಅದು ಇಲ್ಲ. ಇಲ್ಲಿ ಗೊತ್ತಿಲ್ಲ, ಅಟ್ಲೀಸ್ಟ್ ರೀಚ್ ಮಾಡಬಹುದು. MLA ಅನ್ನೋದಂತ ದೂರದ ಬೆಟ್ಟ, ಅಲ್ಲಿ ಇಲ್ಲಿಗೆ ನಾವು ಅವ್ರ ಹತ್ರ ಹೋಗೋದಕ್ಕೂ ಆಗಲ್ಲ. ನಾನೀಗ ಅಂದ್ರಹಳ್ಳಿ ವಾರ್ಡ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ, ಎಸ್ಪೆಷಲಿ ಜಿಬಿಎ ಚುನಾವಣೆ ಬಗ್ಗೆ ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಎಲೆಕ್ಷನ್ ಮಾಡೋದು ಬೇಡ ಬಿಡಿ ಸಾ, ಎಲೆಕ್ಷನ್ ಮಾಡಬಾರ್ದು ಅಲ್ಲ. ಈಗ ಸ್ಥಳೀಯ ಚುನಾವಣೆಗಳು ಮಾಡೋದು ಬೇಡ, MLA ಎಲೆಕ್ಷನ್ ಮಾಡೋದ, MP ಬೇಡ. ಸ್ಟೇಟ್ ಈಗ ಇದು ಏನಪ್ಪಾ ಕೇಂದ್ರ ಆಡಳಿತಕ್ಕೆ ಕೊಟ್ಬಿಡೋಣ ಅಲ್ವಾ? ಇವರಿಗೆಲ್ಲ ಏನಾದ್ರೂ ಮಾನ ಮರ್ಯಾದೆ ಇದೆ ಸರ್ ಇವ್ರಿಗೆ? ಸ್ಥಳೀಯ ಚುನಾವಣೆಗಳು ಏಂತಕ್ಕೆ ಮಾಡಬೇಕು ಅಂತ ಗೊತ್ತಾ ಇವ್ರಿಗೆ? BR ಅಂಬೇಡ್ಕರ್ ಅವ್ರು ಏಂತಕ್ಕೆ ಕೇಳಿದ್ದಾರೆ? ಸ್ಥಳೀಯ ಚುನಾವಣೆ ಏನ್ ಕೇಳಿದ್ದಾರೆ? ನಮಗೆ ಲೋಕಲ್ ಬಾಡಿಯಲ್ಲಿ ಯಾರನ್ನ ಸಿಗ್ತಾರೆ, ನಮಗೆ ಕೆಲಸ ಕಾರ್ಯಗಳಾಗುತ್ತೆ ಅನ್ನೋದು ಇರುತ್ತೆ. ಇವರು ಎಲೆಕ್ಷನ್ ಮಾಡಿದ್ರೆ ಮುಂದೆ ತಿಳ್ಕೊಂಡೋಗಿ ಇವತ್ತಿನವರೆಗೂ ಎಲೆಕ್ಷನ್ 2 ಟರ್ಮ್ ಎಲೆಕ್ಷನ್ ಆಗಬೇಕಾಯ್ತು. ಜಿಬಿಎ
ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸ್ಥಳೀಯ ಚುನಾವಣೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳು ಸದ್ಯಕ್ಕೆ ನಡೆಯಲ್ವಂತೆ. ಇನ್ನೊಂದು ಅದೋ ಒಂದು 3 ವರ್ಷ, ಅದೋ ಒಂದು 3 ಟರ್ಮ್ ತಳ್ಕೊಂಡು ಹೋಗ್ಬಿಡ್ಲಿ, MLAಗಳು ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ಲಿ. ಯಾರು ಕೆಲಸ ಮಾಡಲ್ಲ ಅಲ್ಲಿ. ಮೋರಿ ನೀರು ಹರಿತೈತೆ, ಇಲ್ಲ ಸ್ಕೂಲ್ ಆಡಳಿತ ಮಂಡಳಿ ಆಗ್ಲಿ ಅದನ್ನ ಕೇರ್ ತಗೊಂಡಿಲ್ಲ. ಇಲ್ಲ ಒಬ್ರು ಇಲ್ಲಿ BBMP ಕ್ಯಾಂಡಿಡೇಟ್ ಇಲ್ಲ, ಯಾರೂ ಇಲ್ಲ ಅಲ್ಲಿ ಮಾಡ್ಸಕ್ಕೆ. ಅಧಿಕಾರಿ ಮಾಡಿದ ಎಲೆಕ್ಷನ್ ಮಾಡಿದ್ರೆ ತಾನೇ ಬರೋದು ಮಾಡ್ಸಕ್ಕೆ. MLA ಇತ್ತಕ್ ಬರೋಲ್ಲ, ಮಾಡ್ಸಲ್ಲ. ಇದು ನಮಗ್ ಬರಲ್ಲ ಅಂತ ಇವ್ರು ನಮಗ್ ಬರಲ್ಲ ಅಂತ ಇವ್ರು. ಯಾರು ಮಾಡಿಸ್ತಾರೆ ಇದನ್ನ? ಇನ್ನೇನ್ ಬೆಂಗಳೂರು ಅಭಿವೃದ್ಧಿ ಮಾಡ್ತಾರೆ? ಮೊದಲು ಬೆಂಗಳೂರು ಗುಂಡಿಗಳು ಮುಚ್ಚೆ ಕೇಳಿ, ಮೋರಿಗಳು ರೆಡಿ ಮಾಡಕ್ ಹೇಳಿ. ಮೊದಲು ಕೌನ್ಸಿಲರ್ ಇದ್ದಾಗ ನಾವು ಅವ್ರ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ಬೋದಾಯ್ತು, ರಿಕ್ವೆಸ್ಟ್ ಮಾಡ್ಬೋದು, ಏನೋ ಒಂದು ಮಾಡ್ಬೋದಾಯ್ತು. ಇವರು BBMP ಆಫೀಸರ್ಗಳಾಗ್ಲಿ ಬರೀ ಖಾಲಿ PO ಕ್ಲರ್ಕ್ ಮಾತಾಡ್ಸಕ್ಕಾಗಲ್ಲ, ಕೇರ್ಲೆಸ್ ಮಾಡ್ತಾರೆ. ದುಡ್ಡು ಕೊಟ್ರೆ ಕಣ್ಣು ಬಾಯಿ ಎಲ್ಲ ದೊಡ್ಡದ ಮಾಡ್ತಾರೆ. ಈ ತರ ಆಗ್ಬೇಕು ಸರ್, ಆಗ್ಬೇಕು. ಏನೋ ನಮ್ಗೆ ಕಷ್ಟ ಸುಖ ಏನೋ ಹೇಳ್ಬೇಕು ಮಾಡ್ಬೇಕಂದ್ರೆ ಹೋಗಿ ಕೇಳ್ಬೋದು. ಈಗ ಅವ್ರನ್ನ ಹೋಗಿ ಮಾತಾಡ್ಸಕ್ಕಾಗಲ್ಲ ಕಾರ್ಪೊರೇಷನ್ ಆಫೀಸರು. ನಮ್ಮ ಕೌನ್ಸಿಲರ್ ಇದ್ರೆ ಅವ್ರ ಹತ್ರ ಹೋಗಿ ಕೇಳ್ಬೋದು ಏನೋ ಅಂತ. ಎಲ್ಲ ರೀತಿಯಲ್ಲೂ ಸುಧಾರಣೆ ಆಗ್ಬೇಕು, ಕೆಲಸಗಳಾಗಬೇಕು. ಈಗ ಏನಾದರೂ ಚುನಾವಣೆ ನಡೆದು ಕಾರ್ಪೊರೇಟರ್ಗಳು ಬಂದ್ರೆ ಸ್ಥಳೀಯ ನಾಯಕತ್ವ ಸಿಗುತ್ತೆ, ಅವರು ಎಲ್ಲ ಸಮಸ್ಯೆಗಳು ಸ್ಪಂದಿಸ್ತಾರೆ. ಅವರು ಈ ಚುನಾವಣೆ ಇಷ್ಟು ತಡ ಆಗಿದ್ದು ಯಾರಿಗೂ ಒಳ್ಳೇದಲ್ಲ. ಯಾವಾಗಲೂ ಶಾಸಕರು ನುಡಿಕೊಡೋ ಕಾಲ, ಕೈಗೆ ಸಿಕ್ಕ ಜನಪ್ರತಿನಿಧಿ ಕೈಗೆ ಸಿಕ್ಕಿದ್ರೆ ಅವ್ರಿಗೆ ಏರಿಯಾ ಇದಿರುತ್ತೆ, ಏನು ಆಗ್ತಾ ಇದೆ ವ್ಯತ್ಯಾಸ ಅನ್ನೋದು, ಯಾವ ಸಮಸ್ಯೆ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತದೆ. ನಾವು ಬೇಗ ಅವ್ರಿಗೆ ಸ್ಪಂದಿಸಿ ನಾವು ಕೆಲಸ ಮಾಡಿಸ್ಕೋಬಹುದು. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ಕೆಂಪೇಗೌಡ ನಗರ ಬಡಾವಣೆ ಜನರ ಸಮಸ್ಯೆಯನ್ನು, GBA ಚುನಾವಣೆ ಕುರಿತು ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ಕಾರ ತೀರ್ಮಾನ ಮಾಡ್ತದೆ, ನಮ್ಮ ಕೈಲಿ ಏನಿಲ್ಲ ಅಷ್ಟೇ. ಬಟ್ ಸ್ಥಳೀಯವಾಗಿ ಲೋಕಲ್ ಕಾರ್ಪೊರೇಟರ್ಗಳು, ಕೌನ್ಸಿಲರ್ ಇದ್ರೆ ಅನುಕೂಲ ಆಗುತ್ತಲ್ವಾ? ಆಗುತ್ತೆ, ಅದು ನಮ್ಮ ಕೈಲಿ ಇಲ್ವಲ್ಲ. ಹೌದು, ಅದು ಸರ್ಕಾರ ನಿರ್ಧಾರ ಮಾಡಿ ಮಾಡಬೇಕು, ಮಾಡ್ತೈತೆ. ಇದೇ ಸಮಸ್ಯೆ ಇದೆ ಸರ್. ನೀರೇನಿದೆ, ಕಾವೇರಿ ನೀರು ಎಲ್ರು ಎಲ್ಲಿ ಬರ್ತಾ ಇದೆ? ಎಲ್ರಿಗೂ ಬರಲ್ಲ. ಎಲ್ರು ಬರಲ್ಲ ಅಂದ್ರೆ ಯಾರು ಇವರ ರೇಟ್ಗೆ ಯಾರು ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲ. ಈಗ 30-42 ಮನೆ ಇದ್ರೆ 70,000-80,000 ಬೇಕು ಒಂದು ಕಾವೇರಿ ವಾಟರ್ ತಗೋಬೇಕಾದ್ರೆ. ಎಲ್ಲ ಪ್ರಾಬ್ಲಮ್ ಇದೆ. ಯಾವುದು ಒಂದೊಂದಿಲ್ಲ, ಮೋರಿ ನೀರಾಗಲಿ ಚರಂಡಿಗಳಾಗಲಿ ಯಾವುದು ಸರಿ ಇಲ್ಲ. ಇಲ್ಲಿ ಯಾವುದು ಮನೆ ಕಸ ಗುಡಿಸೋರು ಬಂದು ಮನೆ ಬಾಗಿಲೆಲ್ಲ ಯಾವುದು ಗುಡಿಸಲ್ಲ. ಮೇನ್ ರೋಡಲ್ಲಿ ಒಂದು 4 ಕಡೆ ಗುಡಿಸ್ತಾರೆ, ಹೋಗ್ತಾರೆ. ಅದು ಯಾರು ಇವಾಗ ಹೇಳಿದ್ರು ರೆಸ್ಪಾನ್ಸಿಬಲ್ ಇಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು. ಹಂಗೆ ಇದೆ ಸರ್, ಯಾವುದು ರೆಸ್ಪಾನ್ಸಿಬಲ್ ಏನಿಲ್ಲ. ಎಷ್ಟು ಕಡೆ ನೋಡ್ತೀವಿ ರೋಡ್ಗಳು ಅದು ಇದು ಎಲ್ಲ ಎಲ್ತಾನೆ ಮಾಡ್ತಾವ್ರೆ, ಯಾವ ತಾನೆ ತಗೊಳ್ತಾವ್ರೆ. ಇಲ್ಲಿ ಪಾರ್ಕಲ್ಲಿ ನಮಗೆ ಭಾಳ ಹಿಂಸೆ ಆಗ್ಬಿಟ್ಟದೆ. ಇದು ಒಳ್ಳೆ ಗಾಳಿ ಅಂತ ನಾವು ಬಂದಿದ್ದು ಕೆಟ್ಟ ಗಾಳಿ ಕುಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಕು. ಎಲೆಕ್ಷನ್ ಆಗಿದ್ರೆ ಅದು ಕಾರ್ಪೊರೇಟ್ರು, ಕೌನ್ಸಿಲರು ಇರೋರು ಅವ್ರನ್ನ ಹೋಗಿ ಭೇಟಿ ಮಾಡ್ಬೋದಾಯ್ತು. ಈಗ ಇಲ್ಲ, ಅದು ಬೇರೆ ಯಾರು ಇಲ್ವಲ್ಲ ಇದಕ್ಕೆ ವಾರಸ್ಟಾರ್. ನಾವಿರೋದೇ ಆ ರೋಡಲ್ಲಿ, ಆ ಕಡೆಯಿಂದ ಪಾಸ್ ಆಗ್ಬೇಕಲ್ವಾ, ಎದುರುಗಡೆ ಮನೆನೆ. ಬರ್ಬೇಕಾದ್ರೆ ತುಂಬಾ ಗಲೀಜು, ಯಾರು ಬಂದ್ ನೋಡೋದು ಇಲ್ಲ, ಏನ್ ಕೆಲ್ಸನೂ ಮಾಡ್ಸಲ್ಲ. ಮಳೆ ಬಂದ್ರೆ ಇನ್ನೂ ಜಾಸ್ತಿ, ರೋಡ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಈ ಕಡೆ ಹರಿತದೆ, ಅದು ಕವಲೆ ಹರಿದಂಗ್ ಹರಿತೈತೆ. ಯಾರು ಬಂದು ಅದ್ ನೋಡೋರಿಲ್ಲ, ಅದ್ ರೆಡಿ ಮಾಡ್ಸೋರಿ. ಪಾರ್ಕಲ್ಲಿ ಸ್ವಲ್ಪ ಸರಿ ಇಲ್ಲ ಸರ್, ಮೇಂಟೆನೆನ್ಸ್ ಸರಿ ಇಲ್ಲ, ಎಲ್ಲ ಮುರಿದೋಗಿದ್ದಾವೆ. ಯಾರು ಏನೋ ಕೇರ್ ತಗೊಳಲ್ಲ ಇಲ್ಲಿ, ಯಾರು ಏನೇ ಆದ್ರೂ ಆ ಥರ. ಮಾಮೂಲಿ ಸರ್ ರೋಡ್ಗಳು ಕಿತ್ತಾಕಿರ್ತಾರೆ, 15 ದಿವಸ, ಒಂದು 6 ತಿಂಗಳು 8 ತಿಂಗಳು ಆಗುತ್ತೆ, ಅದನ್ನ ರೆಡಿ ಮಾಡಲ್ಲ, ಏನಿಲ್ಲ. ಅದ್ರಗಳು ಸಮಸ್ಯೆಗಳು ಬೇಜಾನಿದಾವೆ, ಎಲ್ಲಾನು ಹೇಳಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ರೆ ಮಾಡ್ಬೋದು, ಬಟ್ ಇವಾಗ ಯಾರು ಇಲ್ಲ, ಕಾರ್ಪೊರೇಟರ್ ಅನ್ನೋರು ಯಾರು ಇಲ್ಲ. ನೋಡಿದ್ರಲ್ಲ, ಹೇಳಲಿಕ್ಕೆ ಮಾತ್ರ ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ವಾರ್ಡ್ ಅಲ್ಲಿ ಇದೀವಿ ಅಂತ ಹೇಳಿ. ಆದ್ರೆ ವಸ್ತುತಿ ಏನಂದ್ರೆ ನತದುಷ್ಟರು ಈ ವಾರ್ಡ್ನ ಜನತೆ. ಅದರಲ್ಲೂ ಕೂಡ ನಾಡಪ್ರಭ ಕೆಂಪೇಗೌಡ ನಗರ ನಿವಾಸಿಗಳೇನಿದ್ದಾರೆ, ಈ ವಾರ್ಡ್ನ ನಿವಾಸಿಗಳು, ಈ ನಗರ ನಿವಾಸಿಗಳು ಅನುಭವಿಸ್ತಿರುವಂತಹ ಕಷ್ಟ ಅಷ್ಟಿಷ್ಟ ಅಲ್ಲ. ಅದರ ಜೊತೆಗೆ GBA ಚುನಾವಣೆ ಕೂಡ ಎಷ್ಟು ಅತ್ಯಗತ್ಯ ಅನ್ನೋದನ್ನ ಅವರ ಮಾತಲ್ಲೇ ಗೊತ್ತಾಗತ್ತೆ. ನಾನೀಗ ನೆಕ್ಸ್ಟ್ ಈ ವಾರ್ಡ್ನಿಂದ ನೆಕ್ಸ್ಟ್ ಹೇರಹಳ್ಳಿ ವಾರ್ಡ್ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರಹಳ್ಳಿ ವಾರ್ಡ್ ಅಲ್ಲಿ ಇದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಕುರಿತು ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ.
ಮಳೆ ಬಂತೆ ಅಂದ್ರೆ ಹೆವಿ ಫುಲ್ ಡ್ರೈನೇಜ್ ಎಲ್ಲ ಆಚೆನೆ ಬಂದ್ಬಿಡುತ್ತೆ. ಪ್ರಾಪರ್ ಆಗಿ ರೆಸ್ಪಾನ್ಸ್ ಇಲ್ಲ ಯಾರನ್ನು. BBMP ಕಂಪ್ಲೇಂಟ್ ಮಾಡಿದೀವಿ, BWSS ಅವ್ರು ಕಂಪ್ಲೇಂಟ್ ಮಾಡಿದೀವಿ. ಬರ್ತಾರೆ, ಒಂದ್ 2 ದಿನಕ್ಕೆ ಆಗೋಷ್ಟು ಕೆಲಸ ಮಾಡ್ತಾರೆ, ಆಮೇಲೆ ಅದೇ ನಾಯಿ ಬಾಲ ಡೊಂಕು ಅಂತಾರಲ್ಲ ಅದೇ ಪರಿಸ್ಥಿತಿ. ಅಂದ್ರೆ ಸಾಮಾನ್ಯ ಜನಗಳು ಹೋಗಿ ಡೈರೆಕ್ಟ್ ಆಗಿ MP MLAಗಳನ್ನ ಭೇಟಿ ಮಾಡಕ್ ಸಾಧ್ಯನೇ ಇಲ್ಲ, ಜನ್ಮದಲ್ಲೇ ಆಗಲ್ಲ. ಸೊ ಅದು ನಾವು ಹೋಗಿ ಭೇಟಿ ಮಾಡ್ಬೇಕಂದ್ರೆ ಅದು ಪ್ರೆಷರ್ ತಗೊಂಡು ಹೋಗಿ ಕೂತ್ಕೋಬೇಕು ನಾವು, ಅದಾಗಲ್ಲ. ಸೊ ಅದರಿಂದಾಗಿ ಲೋಕಲ್ ಕಾರ್ಪೊರೇಟರ್ ಅಂತ ಇದ್ರೆ ನಮ್ಮ ಕುಂದುಕೊರತೆಗಳೇನಿದೆ ಜನಸಾಮಾನ್ಯರು ಇರೋದೆಲ್ಲ ಹೋಗಿ ಅವ್ರ ಹತ್ರ ಕೇಳ್ಬೋದು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಬೋದು. ಸರ್ ನಮ್ಮ ಏರಿಯಾಗೆ ಈ ತರ ಪ್ರಾಬ್ಲಮ್ ಇದೆ, ಸೊ ದಯವಿಟ್ಟು ಬಂದು ಹೆಲ್ಪ್ ಮಾಡಿ, ಜನರನ್ನು ಸಹಕರಿಸಿ, ಗೌರ್ಮೆಂಟ್ ಹತ್ರ ಮಾತಾಡಿ ಒಂದು ಅದು ಮಾಡಿಸ್ಕೊಡಿ ಅಂತ ಕೇಳ್ಬೋದು. ಸೊ ಅದು ಒಳ್ಳೇದಾಗುತ್ತೆ ಸರ್. ಆಕ್ಚುಲಿ ಪ್ರಾಬ್ಲಮ್ ಒಂದೇ ಅಂದ್ರೆ ರೋಡ್ ಸರಿಯಾಗಿ ಮಾಡ್ತಾ ಇಲ್ಲ, ತುಂಬಾ ಧೂಳು ಬರ್ತದೆ. ಯಾವುದೇ ಕಾರಣಕ್ಕೆ ಒಂದ್ ಸ್ವಲ್ಪ ಮಳೆ ಬಂತು ಅಂದ್ರೆ ನೀರೇ ಹೋಗಲ್ಲ, ಆ ರೀತಿ ಆಗುತ್ತೆ. ಎಲ್ಲ ಜನಗಳಿಗೆ ತೊಂದರೆ ಆಗುತ್ತೆ, ಅಂಗಡಿಗಳು ನೀರು ಹೋಗುತ್ತೆ. ಬೆಂಗಳೂರಲ್ಲಿ ಒಂಥರ ಅಸೆಂಬ್ಲಿ ಏರಿಯಾದಲ್ಲಿ ಇದೀವಿ ಅಂತ ಹಂಗೆ ಕಾಣಿಸುತ್ತೆ ಅಷ್ಟೇ. ಯಾವುದೇ ಕಾರಣಕ್ಕೆ ಬೆಂಗಳೂರು ಸಿಟಿಲಿ ಇದೀವಿ ಅಂತ ಗೊತ್ತಾಗಲ್ಲ. ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ರೆ 5 ಸರಿ ಮಾಡಿದ್ರೆ ಮಾತ್ರ ಬರ್ತಾ ಇಲ್ಲ, ಬರೋದೇ ಇಲ್ಲ. ಬರೀ ಬರ್ತಾರೆ, ವೋಟ್ ಕೇಳಕ್ ಮಾತ್ರ ಬಂದಾಗಿರ್ತ ಕಾಣಿಸ್ತಾರೆ, ಮತ್ತೆ ಕಾಣೋದೇ ಇಲ್ಲ. ರೋಡ್ ಸಮಸ್ಯೆ ಏನಿದೆ, ಲೈಟಿಂಗ್ ಸಮಸ್ಯೆ ಏನಿದೆ, ನೀರಿನ ಸಮಸ್ಯೆ ಇದೆ ಅಂತ ಏನು ಹೇಳೋದಿಲ್ಲ. ಬರೀ ಬರ್ತಾರೆ, ಹಾಯ್ ಬೈ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಏನಂದ್ರೆ ಈ ಒಂದು 5-6 ವರ್ಷ ಆಯ್ತು BBMP ಎಲೆಕ್ಷನ್ ಇಲ್ಲ. ಬಟ್ ಇಲ್ಲಿ ಮೇಜರ್ ಏನಂದ್ರೆ BBMP ಅಭ್ಯರ್ಥಿಗಳಿದ್ರೆ ಅವರು ಸ್ವಲ್ಪ ನೋಡ್ಕೊಂತಾರೆ. ಯಾಕಂದ್ರೆ ಎಲ್ಲ MLA MPಗಳೇ ಅವರೇ ಬಂದು ಪ್ರತಿಯೊಂದು ರೋಡ್ ನೋಡಕ್ಕಾಗಲ್ಲ ಅಲ್ವಾ. ಎಲೆಕ್ಷನ್ ಮಾಡೋದು ತುಂಬಾ ಒಳ್ಳೇದು, ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಅವರು ಬೇಗ ಕೈ ಸಿಗ್ತಾರೆ. ಇವಾಗ ಒಂದೊಂದು ವಾರ್ಡ್ ಅಲ್ಲಿ ಚಿಕ್ಕ ವಾರ್ಡ್ ಆಗಿರುತ್ತಲ್ಲ, ಅವಾಗ ಏನಾಗುತ್ತೆ, ಇಲ್ಲಿ ಅಭ್ಯರ್ಥಿಗಳು ಕೈ ಸಿಗ್ತಾರೆ, ಮುಂದೆ ಬಂದು ನಿಂತ್ಕೊಂಡು ಮಾಡ್ತಾರೆ. ಎಲೆಕ್ಷನ್ ಮಾಡೋದು ತುಂಬಾ ಒಳ್ಳೇದು. ಸ್ಯಾನಿಟರಿ ಪ್ರಾಬ್ಲಮ್ ಜಾಸ್ತಿ ಐತೆ ಸರ್. ಫುಲ್ ಇಡೀ ಧೂಳು ಬರುತ್ತೆ. ಒಂದ್ 2 ವರ್ಷದಿಂದ ಬರ್ತಾರೆ, ಚೆಕ್ ಮಾಡ್ತಾರೆ, ತಿರ್ಗಾ ಬಂದು ಹೋಯ್ತಾರೆ. ಯಾವ್ದು ರೆಡಿ ಮಾಡಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಎಲ್ಲಿ ಏನಾಗಿದೆ ಮಿಸ್ಟೇಕ್ ಅಂತ ಗೊತ್ತೇ ಇಲ್ಲ. ಬರ್ತಾರೆ, ದೊಡ್ಡ ಗಾಡಿ ಬಂದು ನಿಂತ್ಕೊಂಡು 2 ಅವರ್ ನಿಂತ್ಕೊಂಡು ತಿರ್ಗಾ ಹೋಯ್ತಾರೆ, ಮುಚ್ಚಲೆ ತೆಗಿತಾರೆ, ನೋಡ್ಕೊಂಡು ಹೋಯ್ತಾರೆ. ಕೆಲಸ ಅಂತೂ ಮಾಡ್ತಾ ಇಲ್ಲ. BBMP ಎಲೆಕ್ಷನ್ ಆಗ್ಬೇಕು, ತುಂಬಾ ವರ್ಷ ಆಯ್ತು ಆಗ್ಲಿಲ್ಲ. ಆಗಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ಅನ್ಸ್ತೀವಿ ಅಷ್ಟೇ. ಎಲೆಕ್ಷನ್ ಆಗಬೇಕು, ಅವ್ನು BBMP ಅವ್ರು ಕಾರ್ಪೊರೇಟರ್ ಆಗ್ತಾರೆ, ಕಾರ್ಪೊರೇಟ್ ಜವಾಬ್ದಾರಿ ಇರುತ್ತೆ ಮಾಡ್ಬೇಕು ಅನ್ನೋದು, ಅವಾಗ ಮಾಡಸ ಅಷ್ಟೇ. ಡೆವಲಪ್ ಅಂದ್ರೆ ರೋಡ್ಗಳಾಗಬೇಕು, ಬಸ್ ಅಂತ ಇದೆ, ಇಡೀ ಇಲ್ಲಿರೋ ಬಸ್ ಅನುಕೂಲ ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ, ಆತರ ಅನುಕೂಲ ಬಸ್ ಇದೆ. ಹಿಂದೆ BJP ಸರ್ಕಾರ ಇದ್ದಾಗ ಅವರು ಎಲೆಕ್ಷನ್ ಮುಂದೆ ತಳ್ಕೊಂಬಂದ್ರು. ಈಗ ಇವರು DK ಶಿವಕುಮಾರ್ ಬಂದ್ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇವಾಗ 2,000 ಕೋಟಿ ಮೊನ್ನೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರಿಗೆ. ಅದರಿಂದ ಇನ್ನು ಅವರಿಂದ ನಾವು ಅಭಿವೃದ್ಧಿ ಬೆಂಗಳೂರನ್ನ ನೋಡ್ತೀವಿ, ಮಾದರಿ ಬೆಂಗಳೂರಾಗಿ ನೋಡ್ತೀವಿ ಅಂತ ನಮ್ಮ ಏನ್ ಮಾರುತಿ ನಗರ, ವಿಘ್ನೇಶ್ವರ ನಗರ, ಪ್ರಸನ್ನ ಬಡಾವಣೆ ಎಲ್ಲಾರು ಜನ ಏರ್ವಳ್ಳಿ ವಾರ್ಡ್ 14ರಲ್ಲಿ ಸರ್ ಎಲ್ಲಾ ಪಕ್ಷದವ್ರು ಬಂದಾಗ ಆಗ್ತದೆ ಅಂತಾನೆ ಹೇಳಿರೋದು. BJP ಅವರು ಹೇಳಿದ್ರು, ಈ ಕಾಂಗ್ರೆಸ್ ಅವ್ರು ಮಾಡ್ತೀವಿ ಅಂತ ಇದ್ದಾರೆ, ಮಾಡ್ಲಿ. ಎಲೆಕ್ಷನ್ ಆಗಕ್ಕಿಂತ ಮುಂಚೆ ಹೆಂಗಿತ್ತು ಈಗಲೂ ಹಂಗೆ ಇದೆ, ರೋಡ್ ಚೆನ್ನಾಗಿದೆ. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ಉಳ್ಳಾಳ ವಾರ್ಡ್ ಕಡೆಗೆ ಹೋಗ್ತಾ ಇದೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಾನೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. GBA ಎಲೆಕ್ಷನ್ ಆಗಿರ್ಲಿಲ್ಲ, ಈಗ ಆಗಸ್ಟ್ ಅಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಪ್ರಿಪೇರ್ ಇದೀವಿ. ಆಗ್ಬೇಕಾ ಆಗ್ಬಾರ್ದ? ಆಗ್ಬೇಕು ಸರ್, ಆಗ್ಬೇಕು. ನಮ್ಗೆ ಏನೇ ಮನೆ ಆಗಲಿ ಹೊರಗಡೆ ಪ್ರಾಬ್ಲಮ್ ಆಗಲಿ ಯಾವುದೇ ಇದ್ರೂ ನಮ್ಗೆ ಒಳ್ಳೇದಾಗಿ ಮಾಡ್ತಾರೆ, ರೆಸ್ಪಾಂಡ್ ಮಾಡ್ತಾರೆ. ಇದರಿಂದ ನಮ್ಗೆ ಯಾವ್ದು ಅವರಿಂದ ನಮ್ಗೆ ಚೆನ್ನಾಗಿ ಎಲ್ಲ ಅಭಿವೃದ್ಧಿ. ಬಟ್ ಈಗ ನಿಮ್ಮ ಸುತ್ತಮುತ್ತಲು ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ, ಎಲ್ಲದನ್ನು MLA ಹೇಳಕ್ಕಾಗತ್ತ? ಅದೆಲ್ಲ ಹೇಳಕ್ಕಾಗಲ್ಲ ಸರ್. ಅದು ನಾವು ಮೇಡಮ್ಗಳಿಗೆ ಹೇಳ್ತೀವಿ, ಅವರು ಈ ತರ ಕಳಿಸ್ತೀವಿ. ನಾವು ಹೆಲ್ಪ್ ಮಾಡೋರು ಅವ್ರ ಮೇಡಮ್ ಜೊತೆಲಿ ಬಂದು ನಮಗೆ ಹೇಳಿ ಅದು ಮಾಡ್ಲೇಬೇಕು ಸರ್. ಯಾಕಂದ್ರೆ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಅವರು ಬರಬೇಕು. ಈಗ ಏನಿದೆ ಫುಟ್ಪಾತ್ ಒಂದು ವ್ಯವಸ್ಥೆ ಮಾಡಿಕೊಟ್ರೆ, ಈಗ ರಸ್ತೆ ಈಗ ಏನಾಗಿದೆ ಅಂದ್ರೆ ನಮ್ಮ ಮಾಗಡಿ ಮುಖ್ಯ ರಸ್ತೆಯಿಂದ ತುಮಕೂರು ರಸ್ತೆವರೆಗೂ ರಸ್ತೆ ಅಗಲೀಕರಣ ಆಗೋದಿದೆ. ಆ ಒಂದು ರಸ್ತೆ ಅನುಕೂಲ ಆದ್ರೆ ಖಂಡಿತ ಈ ಕ್ಷೇತ್ರಕ್ಕೆ ಎಲ್ಲಾ ಕಾರ್ಯಗಳು ಕಂಪ್ಲೀಟ್ ಆದಂಗಿದೆ. ಅದು ಒಂದು ಪ್ರಮುಖ ಮುಖ್ಯ ರಸ್ತೆ. ಯಾಕಂದ್ರೆ ಮಾಗಡಿ ರೋಡ್ ಟು ದಾಸರಹಳ್ಳಿ, ಅದು ಒಂದು ರೋಡ್ ಆದ್ರೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತಾನೆ ಇರುತ್ತೆ. ಈಗ ಬೆಂಗಳೂರು GBA ಎಲೆಕ್ಷನ್ ಸರ್ಕಾರ ಮಾಡಿರೋದು 5 ವಿಭಾಗವಾಗಿ ಮಾಡಿದ್ದು ಅದು ಸರಿ, ಆಡಳಿತಾತ್ಮಕವಾಗಿ ಸರಿ ಇದೆ. ಆದ್ರೆ ಅದಕ್ಕೆ ಆಡಳಿತದ ಅಧಿಕಾರಿಗಳು ಆಡಳಿತ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ರೆಪ್ರೆಸೆಂಟೇಟಿವ್ ಅವಶ್ಯಕತೆ ಇದೆ. ಕೂಡಲೇ ಎಲೆಕ್ಷನ್ ಮಾಡೋದು ಒಳ್ಳೇದು ಅಂದ್ಕೊಂಡಿದೀವಿ. ಸರ್ಕಾರ ಈಗ ಆಗಸ್ಟ್ ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆಯೋ ಆ ಮಿತಿನಲ್ಲೇ ಒಂದು ತಿಂಗಳು 2 ತಿಂಗಳು ಮಿತಿನಲ್ಲೇ ಎಲೆಕ್ಷನ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಎಲೆಕ್ಷನ್ ಮಾಡಬೇಕು, ಮಾಡಿದ್ರೆ ಸ್ವಲ್ಪ ಏರಿಯಾದಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. 12 ವಾರ್ಡ್ಗಳಿರುವಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ
ಉಳ್ಳಾಳ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಗೊತ್ತಾಯ್ತಲ್ಲ. GBA ಎಲೆಕ್ಷನ್ ಕಂಪಲ್ಸರಿ ಬೇಕೇ ಬೇಕು. ಆ ಮೂಲಕ ಅಭಿವೃದ್ಧಿಗೆ ಸಹಕಾರ ಆಗತ್ತೆ. ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದನೆ ಮಾಡಲಿಕ್ಕೆ ಕಾರ್ಪೊರೇಟರ್ ಅವಶ್ಯಕತೆ ಇದೆ ಅನ್ನೋದು ಇಲ್ಲೇ ಜನರ ಅಭಿಪ್ರಾಯ. ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರನೂ ಕೂಡ ಒಂದು. 12 ವಾರ್ಡ್ಗಳಿರುವಂಥ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ವಾರ್ಡ್ಗಳು ಅಭಿವೃದ್ಧಿ ಆಗಿದ್ದಾವೆ. ಇನ್ನು ಅಭಿವೃದ್ಧಿ ಆಗಬೇಕಾದಂಥ ವಾರ್ಡ್ಗಳು ಸಾಕಷ್ಟಿದ್ದಾವೆ. ನಾವು ಬೆಂಗಳೂರಲ್ಲಿ ಇದೀವ ಅನ್ನುವಂಥ ಕೇಳುವಂಥ ಜನರು ಇರುವಂಥ ವಾರ್ಡ್ಗಳು ಕೂಡ ಈ ಏರಿಯಾದಲ್ಲಿದೆ. ಇದರ ಜೊತೆಗೆ ಈ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಸ್ಥಳೀಯವಾಗಿ ಕಾರ್ಪೊರೇಟರು ಅತ್ಯಗತ್ಯ ಅನ್ನೋದು ಇಲ್ಲಿಯ ಜನರ ಅಭಿಮತ ಆಗಿದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.